ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಹನುಮಂತ ಬಾಡಿ ಪತ್ರಕರ್ತ ಅಂತ ಮಾತಾಡೋ ವಿಷಯ ಏನಪ್ಪ ಅಂದ್ರೆ, ನಿನ್ನೆ ಶುಕ್ರವಾರ ಒಂದು ವಿಡಿಯೋ ಮಾಡಿ ಸಾಯಂಕಾಲ ಹಾಕಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಅಲ್ಲಿ ಕಳಿಸಿ ವಿಡಿಯೋ ಹಾಕಿದ ಪ್ರಕಾರ ಇಲ್ಲೊಂದು ಕೆಲಸವನ್ನು ಸ್ವಾರ್ಥಗೊಳಿಸಿದ್ದು. ಯಾವುದಪ್ಪ ಅಂದ್ರೆ, ಒಂದು ಕೋಗಟ್ನೂರದಿಂದ ಸಿರಟಿ ಹೋಗುವ ಕೆನಾಲ್ನಲ್ಲಿ ಒಂದು ಬ್ರಿಡ್ಜಲ್ಲಿ ಒಂದು ಸೆಳಿ ಎದ್ದ ಹೋಗುವ ಸಾರ್ವಜನಿಕರಿಗೆ ತೊಂದರೆ ಆಗುವ, ಮೋಟರ್ ಸೈಕಲ್ ವಾಹನಗಳಿಗೆ ಕೂಡ ತೊಂದರೆ ಆಗುವ ಇದೊಂದು ವಿಡಿಯೋ ಮಾಡಿದ್ದಕ್ಕೆ ನಮ್ಮ ನೀರಾವರಿ ಅಧಿಕಾರಿ ಆಗಲಿ, ನಮ್ಮ ಅಥಣಿ ಕ್ಷೇತ್ರ ಶಾಸಕರಾಗಲಿ ಇದೊಂದು ಕೆಲಸವನ್ನು ಅನುಕೂಲ ಮಾಡಿಕೊಟ್ಟವರು. ಯಾಕಂದರೆ ಇದರಿಂದ ಸಾವಿರಾರು ಜನ ಅನಾಹುತ ಆಗ್ಬೋದು, ಇಲ್ಲ ಶಾಲಾ ಮಕ್ಕಳು ಹೋಗೋದಕ್ಕೆ ತೊಂದರೆ ಆಗುತ್ತಿತ್ತು. ಇದೊಂದು ಕೆಲಸವನ್ನು ಸ್ವಾರ್ಥಕ್ಕೆ ಕೆಲಸವನ್ನು ಪೂರ್ಣಗೊಳಿಸ್ಯಾರು. ಅವರಿಗೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವತಿಯಿಂದ ಸಾರ್ವ ಜನರ ವತಿಯಿಂದ ಧನ್ಯವಾದ ಹೇಳುತ್ತಾ, ಹಾಗೂ ನಮ್ಮಲ್ಲಿ ಇದ್ದಂಥ ರೈತರು ಎಲ್ಲರೂ ಒಂದು ಖುಷಿಯಾಗಿ ಈ ರಸ್ತೆಯಲ್ಲಿ ಹಾಯ್ತಾರೆ ಅನ್ನೋಂಥ ನಮಗೊಂದು ಹೆಮ್ಮೆ ಐತಿ. ಯಾಕಂದ್ರೆ ಈ ಕೆಲಸ ಮಾಡಿದ್ದಕ್ಕೆ ನಮ್ಮ ನೀರಾವರಿ ಅಧಿಕಾರಿಗೆ ಧನ್ಯವಾದ ಹೇಳುತ್ತಾ, ಹಾಗೂ ನಮ್ಮ ಅಥಣಿ ಮತಕ್ಷೇತ್ರ ಶಾಸಕರಿಗೆ ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಈ ಪ್ರಕಾರ ನೋಡ್ರಿ, ಇಂಥ ಕೆಲಸ ನಮ್ದು AK-47 ಗನ್ ಗುಂಡೇಟು ಹೊಡೆದಂಗೆ ನಮ್ಮದು ಚಾನೆಲ್. ನಮ್ಮ ಜೊತೆಗೆ ಒಬ್ಬರ ರೈತರು ಅದಾರು. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ, ಯಾಕೆ ರಸ್ತೆ ಮಾಡಿದ್ದಕ್ಕೆ ಎಷ್ಟು ಮಂದಿ ಸಾವಿರಾರು ಜನ ಓಡಾಡ್ದು ರಸ್ತೆ ಹಾಗೂ ಕೆನಾಲ್ ಮೇಲೆ ಶಾಲಾ ಮಕ್ಕಳಿಗೆ ಹೋಗುವ ಇದೇ ಒಂದು ರಸ್ತೆ. ಇದ್ರ ಬಗ್ಗೆ ನಮ್ಮ ರೈತರು ಅದಾರು, ಅವ್ರು ಏನು ಹೇಳ್ತಾರೆ ನೋಡೋಣ ಬರ್ರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇದು ರೋಡ್ ಮಾಡಿದಕ್ಕಾಗ್ಲಿ ಮಸ್ತ್ ಆಗೈತ್ರಿ ಕೆಲಸ ಚಲೋ ಮಾಡ್ಯಾರ್ರಿ. ಹಾ ರೀ, ಇಲ್ಲಿ ಮಾನ್ಯ 4 ಮಂದಿ ಬಿದ್ದು ಸಾಯ್ತಿದ್ರಲ್ರಿ. ಈಗ ರೀ ಬರೋಬ್ಬರಿ ಆಗಿದ್ರಿ. ಚಲೋ ಆಗಿತ್ತೇನ್ರಿ? ಹಾ ರೀ, ಮಸ್ತ್ ಆಗೈತ್ರಿ.